ಕೇಳಿಸ್ತಾ ಇದೆ ಅನಿಸುತ್ತೆ. ಓಕೆ, ಸೊ ಒಂದು ಪೇಪರ್ನ ನಿಮಗೆ ಕೊಟ್ಟಿದ್ದೆ, ನೀವು ಸಾಲ್ವ್ ಮಾಡಿದ್ರಿ. ವಿಲ್ ಸಾಲ್ವ್ ದ ಪೇಪರ್. ಓಕೆ, ಫಸ್ಟ್ ಒಂದು ಕ್ವಶನ್ ನೋಡಿರಿ. ಯಾವಾಗಲೂ ಕ್ವಶನ್ ಹಿಂಗೆ ಇದೇ ಥರ ಇರಬೇಕು ಅಂತ ಏನಿಲ್ಲ. ಆದರೆ ಫಸ್ಟ್ ಕ್ವಶನ್ ಹೆಂಗಿದೆ ಹೇಳು, ಆಡ್ ಮ್ಯಾನ್ ಔಟ್ ತಾನೆ. ಯಾವಾಗಲೂ ಆಡ್ ಮ್ಯಾನ್ ಔಟೇ ಬರಬೇಕು ಅಂತ ಏನೂ ರೂಲ್ಸ್ ಇಲ್ಲ, ಹಿಂದೆ ಮುಂದೆ ಮಾಡ್ಬೋದು. ಹಾಗಾಗಿ ನೀವು ಕ್ವಶನ್ನ ಒಂದ್ಸಲಿ ಓದ್ಕೋಬೇಕು ನೀಟಾಗಿ, ಕ್ವಶನ್ ಏನು ಅಂತ. ಸೊ ಈ ಕ್ವಶನ್ ಏನಿದೆ, 3 figure ಆರ್ ಸಿಮಿಲರ್ ಈಸ್ ಇನ್ ಸಮ್ ವೇ 1 figure ಈಸ್ ಡಿಫ್ರೆಂಟ್. 1 figure ಡಿಫ್ರೆಂಟ್ ಅಂದರೆ ಅದು ಆಡ್ ಮ್ಯಾನ್ ಔಟ್ ಅಂತಾನೆ, ಕರೆಕ್ಟಾ? ಸೊ ವಿಲ್ ಗೋ ವಿತ್ ಫಸ್ಟ್ ಅದು ನೋಡಿ. 4ರಲ್ಲಿ ಯಾವುದು ಡಿಫ್ರೆಂಟ್ ಇದೆ? ಬಿ ಡಿಫ್ರೆಂಟ್ ಇದೆ. ಯಾಕೆ ಬಿ ಡಿಫ್ರೆಂಟ್ ಇದೆ? ಕ್ರಾಸ್ ಇದೆ, ಎಲ್ಲ ಅದು ಕ್ರಾಸ್ ಇದೆ ಅಂತನಾ? ಮತ್ತು ಅದು ರೊಟೇಷನ್ ನೋಡಿರಿ, ಆಯಿತಾ? ಇದು ರೊಟೇಟ್ ಹೆಂಗಿದೆ? ಕ್ಲಾಕ್ ವೈಸ್ ರೊಟೇಷನ್ ಆಗಿದೆ ನೋಡು. ಇಲ್ಲಿಂದ ಕ್ಲಾಕ್ ಹೋಯ್ತು, ಕರೆಕ್ಟಾ? ಅದರಿಂದ ಕ್ಲಾಕ್ ಆಯಿತು. ಇದು ಆ್ಯಂಟಿ ಕ್ಲಾಕಲ್ಲಿದೆ, ಮೀನ್ಸ್ ಇದು ಕಾರ್ನರಿಗಿದೆ. ಸೊ ಆನ್ಸರ್ ಈಸ್ ಬಿ. ಓಕೆನಾ? ದೆನ್ ಸೆಕೆಂಡ್ ಒನ್ ಹೇಳ್ರಿ. ಸೆಕೆಂಡ್ ಒನ್ ಸಿ. 100% ಸೆಕೆಂಡ್ ಒನ್ ಸಿ. ಆಡ್ ಮ್ಯಾನ್ ಔಟಲ್ಲಿ ಯಾವುದು ಡಿಫ್ರೆಂಟ್ ಆಗಿದೆ, ಯಾವುದು ಬೇರೆ ಥರ ಇದೆ ಅದು ಆನ್ಸರ್ ಆಗಿರುತ್ತೆ. ಎಲ್ಲ ಕೂಡ ಸೇಮ್ ಇದೆ, ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಆನ್ಸರ್ ಈಸ್ ಸಿ, ಕರೆಕ್ಟ್. ಸೊ ಕಮ್ ಟು ಥರ್ಡ್ ಒನ್. ಥರ್ಡ್ ಒನ್ ಹೇಳ್ರಿ. ಥರ್ಡ್ ಒನ್ ಡಿನಾ? 100% ಡಿ. ಏನಕ್ಕೆ ಅಂದರೆ ಎಲ್ಲ ಮಿಡ್ಲಲ್ಲಿ ಇದೆಲ್ಲ ಜಾಗ ಇದೆ, ಇಲ್ಲೂ ಜಾಗ ಇದೆ, ಇಲ್ಲೂ ಜಾಗ ಇದೆ, ಸೇಮ್ ಫಿಗರ್, ಬಟ್ ಇಲ್ಲಿ ಜಾಗ ಇಲ್ಲ, ಕರೆಕ್ಟಾ? ಸೊ ಆನ್ಸರ್ ಈಸ್ ಬಿ. ಮೂರನೇದು ಆನ್ಸರ್ ಈಸ್ ಬಿ. ನಾಲ್ಕನೇ ಕ್ವಶನ್ ಯಾವುದು? ಎಲ್ಲ ಹೇಗಿದೆ ನೋಡೋ, ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್. ಆನ್ಸರ್ ಈಸ್ ಸಿ. ಆನ್ಸರ್ ಈಸ್ ಡಿ ಅಲ್ಲ ಸಿ. ಯಾಕೆ ನೋಡು, ಇದು ಹೇಗಿದೆ ಕ್ಲಾಕ್ ವೈಸ್? ನೋಡಿ ಇಲ್ಲಿ ಕ್ಲಾಕ್ ಇದೆಯಾ? ಇದು ನೋಡು ಕ್ಲಾಕ್ ಇದೆಯಾ? ಇದು ನೋಡು ಕ್ಲಾಕ್ ಇದೆಯಾ? ಇದು ಆ್ಯಂಟಿ ಕ್ಲಾಕ್ ಇದೆ. ಸೊ ಆನ್ಸರ್ ಈಸ್ ಸಿ. ಅದಕ್ಕೆ ಅವಸರ ಬೀಳಬಾರ್ದು. ಇದರಲ್ಲಿ ತಪ್ಪು ಮಾಡ್ತೀರಾ ಅಂದರೆ ನಿಮ್ಮಷ್ಟು ದಡ್ರ ಇನ್ನೊಬ್ರು ಯಾರಿಲ್ಲ ಅಂತ. ಇದು ಸಿಂಪಲ್ ಈಸಿ ಒನ್, ಇದು ತಪ್ಪು ಮಾಡಬಾರ್ದು. ಸೊ ರಾಂಗ್ ಇರೋದು ರಾಂಗ್ ಹಾಕ್ಕೊಳ್ರಿ, ರೈಟ್ ಇರೋದನ್ನ ರೈಟ್ ಹಾಕ್ಕೊಳ್ಳಿ. ಸೊ ಆನ್ಸರ್ ಫೋರ್ತ್ ಒನ್ ಈಸ್ ಸಿ, ನಾಟ್ ಡಿ. ಡಿ ಅಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಫಿಫ್ತ್ ಒನ್. ಫಿಫ್ತ್ ಒನ್ ಯಾವುದಾಗಿರುತ್ತೆ? ಅಬ್ಸರ್ವ್ ಮಾಡಿರಿ ಫಿಫ್ತ್ ಒನ್. ಸೊ ವಾಟ್ ಈಸ್ ದ ಕ್ವಶನ್ ಏನಿದೆ? ಫಿಫ್ತ್ ಒನ್ ಸಿಮಿಲರ್ ಫಿಗರಾ? Figure left hand side and 4 side figure ABCD are given on the right hand side. Select answer the figure which is exactly same. Exactly same ಅಂದರೆ ಸಿಮಿಲರ್ ಫಿಗರ್ ಅಲ್ವಾ? ಸಿಮಿಲಾರಿಟಿ ಮೀನ್ಸ್ ಈ ಕಮ್ ಯಾವುದಾಗುತ್ತೆ? ಅದೇ ಥರ ಯಾವುದಿದೆ ನೋಡ್ರಿ. ಸೊ A1 ಆಗುತ್ತಾ? A1 ಟ್ರೈ ಮಾಡೋಣ. ಯಾವುದಾಗಲ್ಲ ಅಂತ ಹುಡ್ಕೋಣ ಆನ್ಸರು. ಇದು ಆನ್ಸರ್ ಆಗುತ್ತಾ? ಬಿ ಯಾಕಾಗಲ್ಲ? ಇಲ್ಲಿ ಆರೋ ಮಾರ್ಕ್ ನೋಡೋ, ಇಲ್ಲಿ ಆರೋ ಮಾರ್ಕ್ ಹೆಂಗಿದೆ? ಹೊರಗಡೆ ಇದೆ, ಮತ್ತು ಇಲ್ಲಿ ಸರ್ಕಲ್ ಇದೆ. ಸೊ ಹಾಗಾಗಿ ಇದಾಗಲ್ಲ. ದೆನ್ ಇಲ್ಲಿ ನೋಡು, ಆರೋ ಮಾರ್ಕ್ ಎಲ್ಲಿದೆ? ಇದು ಸೇಮ್ ಇದೆ, ಎಲ್ಲ ಸೇಮ್ ಇದೆ, ಬಟ್ ಒಳಗಡೆ ಡಾಟ್ ಇದೆ ಇಲ್ಲಿ ಅಲ್ವಾ? ಸೊ ಇದು ಆಗಲ್ಲ. ಕಮ್ ಇಯರ್. ಇದಾಗುತ್ತಾ? ಡಿ ಆಗುತ್ತಾ? ಡಿ ಆಗಲ್ಲ. ಯಾಕೆಂದರೆ ಒಳಗಡೆ ಒಂದು ಲೈನ್ ಇದೆ, ಕರೆಕ್ಟಾ? ಸೊ ಇದು ಆಗಲ್ಲ. ಆನ್ಸರು ಎ. ಆನ್ಸರ್ ಈಸ್ ಎ. ದೆನ್ ಫಿಫ್ತ್ ಒನ್ ಆನ್ಸರ್ ಎ ಆಯಿತಾ? ಕಮ್ ಟು ಸಿಕ್ಸ್ತ್ ಒನ್ ನೋಡು. ಸಿಕ್ಸ್ತ್ ಒನ್ ಸಿಮಿಲರ್ ಫಿಗರ್ ಯಾವುದು? ಸಿನಾ? ಸಿ. ಎ ಆಗಲ್ಲ. ಏನಕ್ಕೆ ಅಂದರೆ ಒಳಗಡೆ ಸ್ಕ್ವೇರ್ ಇದೆ. ಇಲ್ಲಿ B1 ಪಾಸಿಬಲ್ ಇಲ್ಲ. ಯಾಕೆ ಅಂದರೆ ಒಳಗಡೆ ಜಾಸ್ತಿ ಇದೆ ನೋಡು, ಅದನ್ನ ಒಂದು ಟ್ರಯಾಂಗಲ್ ಎಕ್ಸ್ಟ್ರಾ ಇದೆ. ಸೊ ಬಿನೂ ಆಗಲ್ಲ. ಸಿ ಆಗೋ ಚಾನ್ಸಸ್ ಇದೆ, ಡಿನೂ ಆಗೋ ಚಾನ್ಸ್ ಇದೆ. ಬಟ್ ಇವೆರಡರಲ್ಲಿ ಹುಡುಕಬೇಕು ಯಾವುದು ಆನ್ಸರ್ ಆಗಲ್ಲ ಅಂತ. ಇಲ್ಲಿ ಡಿಗೆ ಈ ಕಾರ್ನರ್ ಟಚ್ ಆಗಿದೆ, ಕರೆಕ್ಟಾ? ಬೌಂಡ್ರಿ ಟಚ್ ಆಗಿದೆ. ಸೊ ಇದು ಆನ್ಸರ್ ಆಗಲ್ಲ. ಆನ್ಸರ್ ಉಳಿದು ಒಂದೇ ಸಿ, ಕರೆಕ್ಟಾ? ಸೊ ಸಿಕ್ಸ್ತ್ ಒನ್ ಈಸ್ ಆನ್ಸರ್ ಸಿ. ಕಮ್ ಟು ಸೆವೆಂತ್ ಒನ್ ಹೇಳಿ. ಎ ಆಗುತ್ತಾ? ಎ ಆಗಲ್ಲ, ಕರೆಕ್ಟಾ? ಯಾಕೆಂದರೆ ಇಲ್ಲಿ ಖಾಲಿ ಜಾಗ ಇದೆ. ದೆನ್ ಸಿ ಆಗಲ್ಲ, ಯಾಕೆಂದರೆ ಇಲ್ಲಿ ರೌಂಡ್ ಮಾರ್ಕ್ ಇಲ್ಲ. ಡಿನೂ ಆಗಲ್ಲ, ಯಾಕೆ ಅಂದರೆ ಇಲ್ಲಿ ಶೇಡ್ ಇದೆ. ಸೊ ಉಳಿದಿದ್ದು ಆನ್ಸರ್ ಒಂದೇ ಬಿ. ಸೊ ಆನ್ಸರ್ ಈಸ್ ಬಿ. ದೆನ್ ಕಮ್ ಟು ಏಯ್ತ್ ಒನ್ ನೋಡಿ. ಏಯ್ತ್ ಒನ್ ಯಾವುದಾಗುತ್ತೆ ಆನ್ಸರು? ಏಯ್ತ್ ಒನ್ ಎ ಆಗುತ್ತಾ? ಆಗಲ್ಲ. ಯಾಕೆ? ರೌಂಡ್ ಇಲ್ಲ. ಬಿ ಆಗುತ್ತಾ? ಆಗಲ್ಲ. ಯಾಕೆ ಅಂದರೆ ಸ್ಕ್ವೇರ್ ಇದೆ. ಸಿ ಆಗ್ಬೋದು. ಮುಂದಕ್ಕೆ ನೋಡೋಣ. ಡಿ ಸಿ ಆಗಲ್ಲ. ಯಾಕೆ ಅಂದರೆ ಒಳಗಡೆ ಒಂದೇ ಒಂದು ರೌಂಡ್ ಇದೆ, ಬಟ್ ಅಲ್ಲಿ ಎರಡಿದೆ. ಸೊ ಉಳಿದಿದ್ದ ಆನ್ಸರು ಡಿ. ಸೊ ಆ ಕ್ವಶನ್ ನಂಬರ್ 8 ಈಸ್ ಆನ್ಸರ್ ಡಿ. ದೆನ್ ಕಮ್ ಟು 9th ಕ್ವಶನ್.
9th ಕ್ವಶನ್. ಸೊ ಕ್ವಶನ್ ಏನು ಫಸ್ಟ್ ಆಫ್ ಆಲ್ ಕ್ವಶನ್ ಏನು, ಯಾವುದು ಕ್ವಶನ್ ಏನು? ರೈಟ್ ಹ್ಯಾಂಡ್ ಸೈಡ್ ಫಿಗರ್ ಪ್ಯಾಟ್ರನ್ ಕಂಪ್ಲೀಷನ್, ಕರೆಕ್ಟಾ? ಕಂಪ್ಲೀಟ್ ದ ಪ್ಯಾಟ್ರನ್. ಸೊ ಕಂಪ್ಲೀಟ್ ದ ಪ್ಯಾಟ್ರನ್ ಅಂದ್ರೆ ಸಿನಾ? ವಿಲ್ ಸಿ ನೋಡೋಣ. ಸಿ ಆಗ್ಬೋದೇನು? ಸೊ ಇದನ್ನ ಹೆಂಗೆ ಕಂಡು ಹಿಡಿತೀನಿ ನಾನು? ಫಸ್ಟು ಮಿಡ್ಲಲ್ಲಿ ನೋಡಿಲ್ಲಿ ಇಲ್ಲಿ ಸೇಮ್ ಇದೆಯಲ್ಲ, ಒಂದು ಲೈನ್ ಹೋಗಬೇಕು, ಇಲ್ಲಿ ಲೈನ್ ಹೋಗಿಲ್ಲ, ಅದಕ್ಕೆ ಇದಾಗಲ್ಲ, ಇದು ಆಗಲ್ಲ. ಯಾಕಾಗಲ್ಲ? ಯಾಕೆಂದರೆ ಸರ್ಕಲ್ಲು ಒಳಗಡೆ ಇದೆ, ಕರೆಕ್ಟಾ? ಸೊ ಬೆಟರ್ ಐಡಿಯಾ, ಬೆಟರ್ ಕಂಡು ಹಿಡಿಯೋದು ಹೇಗೆ? ಸೊ ಪುಟ್ ಇಲ್ಲಿಂದ ಇಲ್ಲಿಗೊಂದು ಹಾಕೋ, ಇಲ್ಲಿಂದ ಒಂದು ಲೈನ್ ಹಾಕೋ, ದೆನ್ ಇಲ್ಲಿಂದ ಒಂದು ಸರ್ಕಲ್ ಅಲ್ವಾ? ಸೊ ಇಲ್ಲಿಂದ ಒಂದು ಸರ್ಕಲ್ ಯಾವ್ದು ಕಾಣುತ್ತೆ ನೋಡು? ಆನ್ಸರ್ ಸಿ ಕಾಣುತ್ತೆ. ಸೊ ಆನ್ಸರ್ ಈಸ್ ಸಿ. ಓಕೆ, ಡನ್. ದೆನ್ ಇದು ಹೇಳಿ. 10th one ನೋಡಿ. 10th one ಬಿ ಆಗುತ್ತಾ? ಸಿ ಈ ಎರಡು ಆಪೋಸಿಟ್ ಸೇಮ್ ಇದ್ದಾವ, ಹಾಗಾದ್ರೆ ಇದು ಸೇಮ್ ಇರಬೇಕಲ್ವಾ? ಸೊ ಇಲ್ಲಿಂದ ಕ್ರಾಸ್ ಆಯಿತು, ಕ್ರಾಸ್ ಆಗಿಬಿಟ್ಟು ಒಂದು ಲೈನಿಗೆ ರಾಕೆಟ್ ಥರ ಹೋಯ್ತು, ಅದು ರಾಕೆಟ್ ಟಚ್ ಆಗಬೇಕು, ಲೈನಿಗೆ ಟಚ್ ಆಗಬೇಕಲ್ವಾ? ಸೊ ಲೈನಿಗೆ ಟಚ್ ಆಯಿತು, ಲೈನಿಗೆ ಟಚ್ ಆದಮೇಲೆ ಇಲ್ಲೊಂದು ಇಲ್ಲಿಂದ ಇಲ್ಲಿಗೆ ಯಾವುದು? ದಿಸ್ ವಿಲ್ ಕಮ್ ಟು ಟಚ್ ಇಯರ್, ದಿಸ್ ವಿಲ್ ಕಮ್ ಟು ಟಚ್ ಇಯರ್, ಕರೆಕ್ಟಾ? ಸೊ ಆನ್ಸರು ಬಿ ಆಗುತ್ತಾ? 100% ಆಗುತ್ತಾ? ಎ ಆಗಲ್ಲ, ಯಾಕೆ ಅಂದರೆ ಒಂದು ಲೈನ್ ಇದೆ. ಸಿನೂ ಆಗಲ್ಲ, ಸಿ ಯಾಕೆ ಅಂದರೆ ಮಿಡ್ಡಲ್ಲಿ ಒಂದು ಲೈನ್ ಹೋಗಿದೆ. ಡಿನೂ ಆಗಲ್ಲ, ಈ ಕಡೆಕ್ಕಿದೆ. ಆನ್ಸರ್ ಉಳಿದು ಒಂದೇ ಬಿ ಆನ್ಸರ್, ಕರೆಕ್ಟಾ? ಓಕೆ, ಟೆಲ್ 11th one ಹೇಳಿ. 11th one ಹಾಂ ಕಮ್ 11th one. ಓಕೆ ಸರ್, ಓಕೆ, ವಿಲ್ ಕಂಟಿನ್ಯೂ. ಸೊ 11th one ಯಾವ್ದು ಮಾಡ್ತಾ ಇದ್ದು? 10th one ಆಗಿತ್ತು. 11th one ಯಾವ್ದು ಆನ್ಸರು? 11th one ಬಿನಾ? ಎ ಆಗಲ್ಲ, ಎ ಆಗಲ್ವಾ? ಸಿ ಕಂಪ್ಲೀಟ್ ಮಾಡೋಣ, ಫಿಗರ್ ಕಂಪ್ಲೀಟ್ ಮಾಡೋಣ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಲುಕ್ ಅಟ್ ದ ಬೋರ್ಡ್. ಸೊ ನೋಡು, ಸರ್ಕಲ್ ಆಗ್ತಿದೆ ತಾನೆ, ಇಲ್ಲಿಂದ ಸರ್ಕಲ್ಲು, ಕರೆಕ್ಟಾ? ಸೊ ಸರ್ಕಲ್ ಒಂದು ಕಂಪ್ಲೀಟ್ ಮಾಡು. ನೋಡು ಎಲ್ಲಿದೆ ಸರ್ಕಲ್? ಫುಲ್ ಸರ್ಕಲ್. ಇಲ್ಲಿ ಸರ್ಕಲ್ ಇಲ್ಲ, ಇಲ್ಲೂ ಸರ್ಕಲ್ ಇಲ್ಲ, ಎರಡು ರಾಂಗು. ಇವೆರಡರಾಗ ಒಂದು ಆನ್ಸರು, ಕರೆಕ್ಟಾ? ಸೊ ಇವೆರಡಕ್ಕೂ ಡಿಫ್ರೆನ್ಸ್ ನೋಡಿ ಏನಿದೆ. ನೋ ವೇಟ್ ಇಲ್ಲಿ ನೋಡು, ಕಾರ್ನರ್ ನೋಡು, ಕಾರ್ನರ್ ಹೆಂಗಿದೆ? ಹಾಂ, ಕರೆಕ್ಟಾ? ಕಾರ್ನರ್ ಇಲ್ಲಿ ಖಾಲಿ ಜಾಗ ಇದೆ ಅಲ್ವಾ? ಸೊ ಇಲ್ಲಿ ಹಿಂಗೆ ಆಪೋಸಿಟ್ ಇದೆ, ಇದು ಸೇಮ್ ಇದೆ. ಸೊ ಹಾಗಾದ್ರೆ ಇದು ಆಪೋಸಿಟ್ ಇರೋದು, ಇಲ್ಲಿ ಖಾಲಿ ಜಾಗ ಇರಬೇಕಲ್ವಾ? ಸೊ ಈ ಖಾಲಿ ಜಾಗ ಇಲ್ಲೆಲ್ಲಿದೆ? ಇಲ್ಲಿದೆ, ಖಾಲಿ ಜಾಗನೂ ಇದೆ, ಇದರಲ್ಲೂ ಖಾಲಿ ಜಾಗ ಇದೆ, ಕರೆಕ್ಟಾ? ಸೊ ಇವೆರಡರಿಗೂ ಡಿಫ್ರೆನ್ಸ್ ಏನು ಕಾಣ್ತಾ ಇದೆ ನಿಮಗೆ? ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನು. ಇಲ್ಲಿ ಸ್ಟ್ರೈಟ್ ಲೈನ್ ಬರೋದಕ್ಕೆ, ಸ್ಟ್ರೈಟ್ ಲೈನ್, ಈ ಸ್ಟ್ರೈಟ್ ಲೈನ್ ಎಲ್ಲಿಂದ ಹೋಗುತ್ತೆ ನೋಡ್ರಿ? ಈ ಲೈನ್ ಅಲ್ವಾ ಲಾಸ್ಟ್ ಲೈನು? ಸೊ ಇದು ಇಲ್ಲಿಂದ ಇಲ್ಲಿ ಕಟ್ ಆಗಬೇಕಾ? ಇಟ್ಸ್ ಕೇಮ್ ನೋಡು, ಸ್ಟ್ರೈಟಾಗಿ ಹೋಗುತ್ತೆ ಈ ಲೈನು. ಹಾಗಾದ್ರೆ ಇದು ಸ್ಟ್ರೈಟಾಗಿ ಬರಬೇಕು ಲೈನು. ಮಿಡ್ಲಲ್ಲಿ ಇದೆ ಸ್ಟ್ರೈಟ್ ಲೈನ್ ಇದೆ, ಇದರಲ್ಲೂ ಸ್ಟ್ರೈಟ್ ಲೈನ್ ಇದೆ. ನೆಕ್ಸ್ಟು ಇಲ್ಲಿಂದ ಕವರ್ ಆಯಿತು. ಓಕೆ, ಸ್ಟ್ರೈಟ್ ಲೈನ್ ಆದಮೇಲೆ ಏನು ಬರಬೇಕು? ಮತ್ತು ಟೇಕ್ ದಿಸ್ ಲೈನ್, ಯಾವುದು? ಇಲ್ಲಿಂದ ಇಲ್ಲಿಗೆ ಬರುತ್ತೋ, ಇಲ್ಲಿಂದ ಇಲ್ಲಿ ಸ್ಟ್ರೈಟಾಗಿ ಹೋಯ್ತು. ಇನ್ನು ಮುಂದಕ್ಕೆ ತೊಗೊಂಡೋಗ್ಬೋದಾ? ತೊಗೊಂಡೋಗ್ಬೋದು, ಹಿಂಗೆ ಹೋಯ್ತು. ಏನಾಗಾದ್ರೆ ಮಿಡ್ಲಲ್ಲಿ ಖಾಲಿ ಜಾಗ ಇದೆ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಕಾರ್ನರ್ ಆಯಿತು. ಓಕೆ, ಡನ್, ಕಾರ್ನರ್ ಆಯಿತು. ಎರಡರಲ್ಲೂ ಕಾರ್ನರ್ ಇದೆ. ದೆನ್ ಇಲ್ಲಿ ನೋಡು, ಸ್ಟ್ರೈಟ್ ಲೈನ್ ಕರೆಕ್ಟ್. ಯಾವುದು? ಇಲ್ಲಿ ನೋಡು, ಈ ಎರಡು ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಕಾರ್ನರ್ ಇದೆ ಅಲ್ವಾ? ಇಲ್ಲಿ ನೋಡು, ಇಲ್ಲಿ ಸ್ಟ್ರೈಟ್ ಲೈನ್ ಎಲ್ಲೂ ಇಲ್ಲ, ಇದ್ರ ಆಪೋಸಿಟ್ ನೋಡ್ರಿ, ಇಲ್ಲಿ ಕಾರ್ನರ್ ಇದೆ, ಇಲ್ಲೂ ಕಾರ್ನರ್ ಇದೆ. ಸೊ ಇಲ್ಲೂ ಕಾರ್ನರ್ ಇದೆ, ಇಲ್ಲೂ ಕಾರ್ನರ್ ಇದೆ. ಇಲ್ಲಿ ಸ್ಟ್ರೈಟ್ ಲೈನ್ ಇದೆ, ಇಲ್ಲೂ ಸ್ಟ್ರೈಟ್ ಲೈನ್ ಇದೆ. ಹಾಗಾದ್ರೆ ಇಲ್ಲೂ ಸ್ಟ್ರೈಟ್ ಲೈನು, ಇಲ್ಲೂ ಸ್ಟ್ರೈಟ್ ಲೈನ್ ಬರ್ಬೇಕು ತಾನೆ? ಆದರೆ ಇಲ್ಲಿ ಕರ್ವ್ ಇದೆ. ಸೊ ಆನ್ಸರ್ ಎ ಆಗಲ್ಲ, ಆನ್ಸರ್ ಬಿ ಆಗುತ್ತೆ. ಅರ್ಥ ಆಯ್ತಾ? ಡೌಟ್ ಇದೆಯಾ ಏನಾದರೂ? ಯಾರಿಗಾದರೂ ಡೌಟ್ ಇದ್ದರೆ ಅಲ್ಲೇ ಹೇಳಿ. ನನಗೆ ಗೊತ್ತು ಇಷ್ಟರೊಳಗೆ ಎಷ್ಟೊಂದು ತಪ್ಪು ಮಾಡಿರ್ತೀರ ಅಂತ ಅಲ್ವಾ? ಅವಸರ ಪಟ್ಬಿಟ್ಟು ತಪ್ಪು ಮಾಡಿರ್ತೀರ. ಸಿ ನಾವು ಟೇಕ್ ದಿಸ್ ಒನ್. ಡಿನಾ ಪಕ್ಕ ಡಿ. ಸಿ ಇವೆರಡು ಪಕ್ಕ ಸೇಮ್ ಇದೆಯಾ? ಹಾಗಾದರೆ ಇವೆರಡು ಪಕ್ಕ ಸೇಮ್ ಇರಬೇಕು. ಸೊ ನೋಡು, ಇದೆಲ್ಲಿದೆ? ಡಿ ಅಲ್ಲಿ. ಕರೆಕ್ಟಾ? ಎನಿ ಡೌಟ್? ವಿಲ್ ಮೂವ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 13th ಕ್ವಶನ್ ಏನಿದು? ಸೀರೀಸ್ ಕಂಪ್ಲೀಟ್ ದ ಸೀರೀಸ್. ಇಲ್ಲಿದೆ ನೋಡಿ ಕೊಟ್ಟವನ ಕ್ವಶನು, ಕಂಪ್ಲೀಟ್ ದ ಸೀರೀಸ್ ಇದೆಯಾ? ಸೊ ವಿಲ್ ಕಂಪ್ಲೀಟ್ ದ ಸೀರೀಸ್. ಫಸ್ಟಿಂದ ನೋಡಿ ಹೇಗಿದೆ. ಸೊ ನಾನು ಹೇಗೆ ಮಾಡ್ತೀನಿ ಗೊತ್ತಾ? ನಾನು ಇದನ್ನು ಸೀರೀಸು
ರೇಷಿಯೋ ತೊಗೊತೀನಿ ಅಂದರೆ ಇಲ್ಲಿಂದ ಈ ಫಿಗರ್ ಸೇಮ್ ಇದೆ ನೋಡು ಅಲ್ವಾ, ಈ ಎರಡು ಫಿಗರ್ ಸೇಮ್ ಇದ್ದರೆ ಈ ಫಿಗರು ಸೇಮ್ ಇರಬೇಕು. ಹಾಗಾದ್ರೆ ಆ ಫಿಗರ್ ಸೇಮ್ ಎಲ್ಲಿದೆ? ಡಿ ಎಲ್ಲಿದೆ. ಆನ್ಸರ್ ಡಿ. ಕರೆಕ್ಟಾ? ಏನಾ ಎ ಆಗುತ್ತಾ? ಎ ಹಾಕಿದ್ರೆ ರಾಂಗ್ ಹಾಕೋ ಅಷ್ಟೇ. ಮೆಂಟಲ್ ಅಬಿಲಿಟಿ ಯಾರಾದರೂ ತಪ್ಪು ಮಾಡ್ತೀನಿ ಅಂದರೆ ನಿಮ್ಮಷ್ಟು ದಡ್ಡ ಯಾರಿಲ್ಲ ಅಂತ. ಇಷ್ಟು ಕ್ವಶನ್ ಮಾಡಿ ಮೆಂಟಲ್ ಅಬಿಲಿಟಿ ತಪ್ಪು ಮಾಡ್ತೀರಾ ಅಂದರೆ ಮ್ಯಾಥ್ಸಲ್ಲಿ ತಪ್ಪಾಗೋ ಚಾನ್ಸಸ್ ಇದೆ. ಮೆಂಟಲ್ ಅಬಿಲಿಟಿ ತಪ್ಪು ಆಗಬಾರ್ದು. ಯಾಕೆ? ಅಬ್ಸರ್ವೇಷನ್ ನೀಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಟೇಕ್ ನೆಕ್ಸ್ಟ್ ಒನ್ 14th ನೋಡಿ ಏನಾಗಿದೆ, ಏನಾಗ್ತಾ ಇದೆ ಇಲ್ಲಿ? ಕ್ಲಾಕ್ ವೈಸ್ ರೊಟೇಟ್ ಹಾಕಿದೆಯಾ? ಕ್ಲಾಕ್ ವೈಸ್ ರೊಟೇಟು. ಸೊ ಕ್ಲಾಕ್ ವೈಸ್ ಆಯ್ತು, ಈ ಕಡೆಗೆ ಬಂತು. ನೆಕ್ಸ್ಟ್ ಕೆಳಗಡೆ ಹೋಯ್ತು. ನೆಕ್ಸ್ಟ್ ಹಿಂಗೆ ಬರಬೇಕು ಕಾರ್ನರ್ ಅಲ್ವಾ? ಯಾವುದಿದೆ? ನಾವು ಕ್ವಶನ್ ಇಸ್ 15th ಅಲ್ವಾ? 14th ಆಯಿತು. ಏನೋ ಡೌಟ್ ಇದೆ 14th ಅಲ್ಲಿ? ಕಮ್ ಟು 15th ನೋಡ್ರಿ. ಇಲ್ಲೇನಾಗಿದೆ? ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ, ಸ್ಕ್ವೇರ್ ಇದೆ. ಸೊ ನೆಕ್ಸ್ಟ್ ಸರ್ಕಲ್ ಏನಾಯಿತು? ರೊಟೇಟ್ ಆಗ್ತಿದೆಯಾ? ರೊಟೇಟ್ ಆಗಿದ ತಕ್ಷಣ ಏನಾಗುತ್ತೆ? ಅದು ಮಾರ್ಕ್ ಆಗುತ್ತೆ ಅಲ್ವಾ? ನೋಡು, ನೆಕ್ಸ್ಟ್ ರೊಟೇಷನ್ ಯಾವುದಾಯಿತು? ಫಸ್ಟು ಸ್ಕ್ವೇರ್ ಮಾರ್ಕ್ ಆಯಿತು ಅಲ್ವಾ? ನೆಕ್ಸ್ಟ್ ಸರ್ಕಲ್ ಮಾರ್ಕ್ ಆಯಿತು. ಇರೋದೇ 3. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬರ್ರಿ. ಟ್ರಯಾಂಗಲ್ ಅದು ಯಾವ್ದಾರು ಒಂದು ಹಿಡ್ಕೊಳ್ರಿ ಫಸ್ಟು. ಸರ್ಕಲ್ಲರ ಟ್ರಯಾಂಗಲ್ಲರ? ಸರ್ಕಲ್ ಇದೆ, ಇಲ್ಲಿ ಬಂತು ಸರ್ಕಲ್ಲು, ನೆಕ್ಸ್ಟ್ ಇಲ್ಲಿ ಬಂತು. ಹಾಗಾದರೆ ಇದು ಕ್ಲಾಕ್ ವೈಸ್ ರೊಟೇಷನ್ ಹೊಡಿತಿತ್ತು. ಕರೆಕ್ಟಾ? ಈ 3 ಪ್ಲೇಸಲ್ಲಿ ಸರ್ಕಲ್ ಇರಬಾರ್ದು. ಕರೆಕ್ಟ್? ಇವಾಗ ಫಸ್ಟು ಓ ಮೈ ಗಾಡ್, ದಿಸ್ ಈಸ್ ಆರಿಬಲ್, ದಿಸ್ ಒನ್ ಈಸ್ ಆರಿಬಲ್. ಹೇಳ್ರಿ ನೋಡೋಣ ಆನ್ಸರ್ ಯಾರಾದರೂ. ಆನ್ಸರು ಬಿ ಆಗುತ್ತಾ? ಬಿ ಆಗಂಗಿದ್ರೆ ಯಾಕಾಗುತ್ತೆ? ಬಿ ಏನಕ್ಕಾಗುತ್ತೆ? ಸ್ಕ್ವಯರು, ಸರ್ಕಲ್ಲು, ಟ್ರಯಾಂಗಲ್ಲು ಮತ್ತೆ ಬರಬೇಕಾಗಿದ್ದು ಸ್ಕ್ವಯರಿಗೆ ಶೇಡು. ಸೊ ಆನ್ಸರ್ ಬಿ ಇದೆ ಮತ್ತು ಡಿ ಇದೆ, ಇವೆರಡೂ ಆಗಲ್ಲ. ಕರೆಕ್ಟಾ? ಹಾಂ. ಆಮೇಲೆ ಒಂದು ರೊಟೇಷನ್ ಹೊಡೆದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಹೋಗ್ತೈತೆ. ಕರೆಕ್ಟಾ? ಆನ್ಸರ್ ಬಿ ಆಗುತ್ತೆ, ಡಿ ಆಗಲ್ಲ. ಡಿ ಏನಕ್ಕಾಗಲ್ಲ? ಎರಡು ಸೇಮ್ ಇದಾವಲ್ಲ ನೋಡೋಕ್ಕೆ. ಸೇಮ್ ಇದಲ್ಲ, ಏನಾರ ಒಂದು ಚೇಂಜ್ ಕೊಟ್ಟಿರ್ತಾನೆ ನೋಡ್ರಿ, ಸುಮ್ಮನೆ ಕೊಡಲ್ಲ. ಸಮಥಿಂಗ್ ಯು ವಿಲ್ ಚೇಂಜ್, ಸಮಥಿಂಗ್ ಯು ವಿಲ್ ಡೂ ಸಮ್ ಏನೋ. ಓಕೆ, ಎರಡು ಸೇಮೇ ಇದೆ. ಡಿ ಆರ್ ಬಿ ಬೋತ್, ಎರಡರಾಗ ಒಂದು ಆನ್ಸರ್, ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಎರಡು ಆನ್ಸರ್ ಕರೆಕ್ಟೇ, ನೋ ಪ್ರಾಬ್ಲಮ್. ಓಕೆ, ನಾವು ಟೇಕ್ 16th ಒನ್ ಎತ್ಕೊಳ್ರಿ. ಕಮ್ ಟು 16th. ಸೊ ಏನಾಗ್ತಿದೆ? ಚೇಂಜ್ ಆಗ್ತಾ ಹೋಗ್ತಿದೆಯಲ್ಲ. ಸ್ಟಾರ್ ಇಲ್ಲಿ ಬಿಕಮ್ ಇಯರ್, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ ಈ ಕಾರ್ನರಿಗೆ ಹೋತು. ಹಾಗಾದ್ರೆ ನೆಕ್ಸ್ಟ್ ಸ್ಟಾರ್ ಇಲ್ಲಿಗೆ ಹೋಗಬೇಕು. ಎಲ್ಲದರಲ್ಲೂ ಅಬ್ಸರ್ವ್ ಮಾಡಿರಿ, ಸರ್ಕಲ್ ಮಾತ್ರ ಮಿಡ್ಲಲ್ಲೇ ಇದೆ ಅಲ್ವಾ? ಸರ್ಕಲ್ ಮಿಡ್ಲಾಗೇ ಇರಬೇಕು. ಇವೆರಡರಾಗ ಆನ್ಸರ್ ಒಂದು. ಕರೆಕ್ಟಾ? ಹಾಂ. ಸೊ ಎ ಆಗಲ್ಲ, ಯಾಕೆಂದರೆ ಮತ್ತೆ ಫಿಗರ್ 2 ಬಂದುಬಿಡುತ್ತೆ. ಸೊ ಸಿ ಇಸ್ ದ ಆನ್ಸರ್. ಯಾರ ಡೌಟ್ ಇದೆಯಾ? ಮುಂದಕ್ಕೆ ಹೋಗ್ಲಾ? ಸೊ ನೆಕ್ಸ್ಟ್ ಎಷ್ಟೇ ಕ್ವಶನ್ನು? 17th ಕ್ವಶನ್ನು. ಯಾವುದಿದು 17th ಕ್ವಶನ್ನು? ಚಾಪ್ಟರ್ ಏನು? ಯಾವ ಚಾಪ್ಟರ್ ಇದು ಹುಡುಕ್ರೆ? ಯಾವ ಚಾಪ್ಟ್ರು? ರೇಷಿಯೋ, ರಿಲೇಷನ್ಶಿಪ್ ಪ್ರಾಬ್ಲಮ್, ಎಕ್ಸಿಸ್ಟ್ ರಿಲೇಷನ್ಶಿಪ್ಪು. ಬಟ್ ನಮ್ಮದು ರಿಲೇಷನ್ಶಿಪ್ ಅಂತ ಇಲ್ಲ, ಏನಂತ ಇದೆ? ದಿಸ್ ವಾಸ್ ಲೈಕ್ ವಾಟ್ ವಿಚ್ ಚಾಪ್ಟರ್ ಇದು? ಈ ಥರ ಆದರೆ ಈ ಥರ ಆಗುತ್ತೆ, ನೆಕ್ಸ್ಟು ಈ ಥರ ಇದ್ದಿದ್ದು ಏನಾಗುತ್ತೆ ಅಂತ. ಯಾವುದು? ಅಲ್ಲ, ಚಾಪ್ಟರ್ ಹೆಸರೇನೋ? ಸಿಮಿಲರ್ ಅಲ್ಲ, ರಿಲೇಷನ್ಶಿಪ್ ಇಲ್ಲ ನೋಡ. ಅವನ ಹೆಸರೇ ಕೊಟ್ಟಿಲ್ಲ ಇದ್ರಾಗೆ, ಆದರೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಕರೆಕ್ಟ್? ಓಕೆ, ವಿಲ್ ಗೋ. ರೇಷಿಯೋ ಪ್ರಾಬ್ಲಮ್ ಅಂತ ಕರೀತಾರೆ ಇದನ್ನು. ರೇಷಿಯೋ ಪ್ರಾಬ್ಲಮ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್. ಓಕೆ, ಇದರಲ್ಲಿ ಯಾವುದು? ಟ್ರಯಾಂಗಲ್ ಇರೋದು ಏನಾಗಿದೆ? ಸ್ಕ್ವೇರ್ ಆಗಿದೆ, ಅಂದರೆ ಒಂದು ಸೈಡ್ ಜಾಸ್ತಿ ಆಗಿದೆ ಅಲ್ವಾ? ಸೊ ಇವಾಗ ಸ್ಕ್ವೇರ್ ಇರೋದು ಏನಾಗಬೇಕು? ಒಂದು ಸೈಡ್ ಜಾಸ್ತಿ ಆಗಬೇಕು, ಮೀನ್ಸ್ ಪೆಂಟಗನ್ ಆಗುತ್ತೆ. ಆನ್ಸರ್ ಬಿ. ಆನ್ಸರ್ ಸಾರಿ ಬಿ ಅಲ್ಲ, ಸಿ.
ಓಕೆನಾ? ಟೆಲ್ 18th ಹೇಳಿ. 18th ಸರ್ಕಲ್ ಇದೆ, ಒಳಗಡೆ ಟ್ರಯಾಂಗಲ್ ಇದೆ. ಸರ್ಕಲ್ ಹೋಯ್ತು, ಟ್ರಯಾಂಗಲ್ಲು ಉಲ್ಟಾ ಬಂತು. ನೆಕ್ಸ್ಟು ಸರ್ಕಲ್ ಇದೆ, ಅದರೊಳಗಡೆ ಎಮ್ ಇದೆ ಅಲ್ವಾ? ಸರ್ಕಲ್ ಹೋಗಬೇಕು, ಎಮ್ಮು ಉಲ್ಟಾ ಆಗಬೇಕು. ಆನ್ಸರು ಡಿ. ಕ್ಲಿಯರಾ? ಯಾರ ಡೌಟ್ ಇದೆ ಯಾರಿಗಾದರೂ? ದೆನ್ 19th ಹೇಳ್ರಿ. ನೋಡಿ 19th ಏನಾಗುತ್ತೆ? 19th ಸರ್ಕಲ್ ಸೇಮ್ ಇದೆ, ಮೇಲೆ ಕೆಳಗಿರೋ ಒಂದು ನಾಮ ಮೇಲಕ್ಕೆ ಹೋಯ್ತು. ನಾಮ ಹಾಗಾದ್ರೆ ಇದ್ರ ನಾಮ ಮೇಲಕ್ಕೆ ಹೋಗಬೇಕು. ನಾಮ ಮೇಲಕ್ಕೆ ಎಲ್ಲೋಯ್ತು? ಇಲ್ಲೋಯ್ತು. ಕರೆಕ್ಟಾ? ಸೊ 20 ಕ್ವಶನ್ ಹೇಳ್ರಿ ಇದು. ನೆಕ್ಸ್ಟು ಸರ್ಕಲ್ ಇದು ಎರಡು ಸ್ಕ್ವೇರ್ ಏನಾಯಿತು? 2 ಜಾಯಿನ್ ಆಯಿತು. ಇಲ್ಲಿ ಸರ್ಕಲ್ 2 ಜಾಯಿನ್ ಆಗಬೇಕು. 2 ಸರ್ಕಲ್ ಜಾಯಿನ್ ಆದರೆ ಆನ್ಸರೇ. ಕರೆಕ್ಟಾ? ಓಕೆ, ಡನ್. ಈಸಿ ಇದೆಯಲ್ಲ ಪೇಪರ್ ಇದು. ಟೇಕ್. ಇದ್ಯಾವ್ದು ಫಿಗರು? ಇದ್ಯಾವ್ದು ಕ್ವಶನ್ ಏನು? ಹಾಂ ಅಲ್ಲ, ಕ್ವಶನ್ ಯಾವುದಿದು? ಕಂಪ್ಲೀಟ್ ದ ಪ್ರಾಬ್ಲಮ್. ಕಂಪ್ಲೀಟ್ ದ ಫಿಗರ್ ಅಲ್ವಾ? ಕಂಪ್ಲೀಟ್ ದ ಪ್ರಾಬ್ಲಮ್ ಫಿಗರ್. ಸೊ ಸ್ಕ್ವೇರ್ ಆಗಬೇಕಂದ್ರೆ ಜಾಯಿನ್ ಆಗಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಸ್ಕ್ವೇರ್ ಹಾಕೋ, ಹಿಂಗೆ ಹಾಕೋ, ಡಾರ್ಕ್ ಮಾರ್ಕ್ ಹಾಕೋ, ಉಳಿದೇನೋ ಆನ್ಸರ್. ಓಕೆ, ಆನ್ಸರ್ ಎ. ಡನ್. ಕರೆಕ್ಟ್. ದೆನ್ ಕಂಪ್ಲೀಟ್ ಫಿಗರ್. ಸೊ ದಿಸ್ ಒನ್ 22 ಸಿ. ಸೊ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್. ಡ್ಯಾನ್ಸ್ ಮಾಡಬೇಡ. ಸೊ ಇದು ಟ್ರಯಾಂಗಲ್ ಅಲ್ವಾ ಇದು? ಸೊ ಹಿಂಗೆ ಹಾಕೋ, ಈ ಥರ ಹಾಕೋ, ಯಾವ್ದು ಕಾಣುತ್ತೆ ನೋಡು. ಸೊ ಬಿ ಯಾಕೆ ಆಗಬಾರ್ದು? ಜಾಸ್ತಿ ದೊಡ್ಡದಿದೆ ಅಲ್ವಾ? ಸೊ ಆಗಲ್ಲ. ಓಕೆ, ಆನ್ಸರ್ ಸಿ. ಕಮ್ ಟು 23 ಸಿ. 100% ಕರೆಕ್ಟು. ಏನು ಮಾಡೋ? ಸ್ಟ್ರೈಟ್ ಲೈನ್ ಹಾಕೋ, ಇದನ್ನು ಮಾರ್ಕ್ ಮಾಡೋ, ನೀಟಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಇಲ್ಲ ಅದನ್ನೇ ಮಾರ್ಕ್ ಮಾಡಿರಿ, ಯಾವ್ದಾರು ಒಂದು ಮಾರ್ಕ್ ಮಾಡಿರಿ, ಆನ್ಸರ್ ಗೊತ್ತಾಗುತ್ತೆ. ಓಕೆ, ಡನ್. ಆನ್ಸರ್ ಸಿ. ದೆನ್ ಟೇಕ್ 24th ಹೇಳ್ತೀರಾ? 24th ಓಟ್ ಒಂದು ಸರ್ಕಲ್, ನೀಟಾಗಿ ಒಂದು ಸರ್ಕಲ್ ಆಗುತ್ತಲ್ವಾ? ಸರ್ಕಲ್ ಆಗಿಬಿಟ್ಟು ಇದಕ್ಕೆ ಶೇಡ್ ಮಾಡಿರಿ, ನಿಮಗೆ ನೀಟಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತಲ್ವಾ? ಶೇಡ್ ಮಾಡಿರಿ ಇದನ್ನು ಶೇಡ್ ಮಾಡಿದರೆ ನೋಡಿರಿ, ಎಲ್ಲ ಯಾವ್ದು ವೈಟ್ ಇದೆಯಾ ಅದು. ಎಲ್ಲಿದೆ ವೈಟ್? ಆ ಥರ. ಆನ್ಸರ್ ಎ. ಡನ್. ಕರೆಕ್ಟ್. ನೆಕ್ಸ್ಟು ಇದರಲ್ಲೇ ಓವರ್ ಹೋಗೋ ತನಕ ತಡೀರೋ. ಎ ಬಿ ಸಿ ಡಿ ಕಮ್. ಸೊ ಫಸ್ಟ್ ಲೈನ್ ಬರಬೇಕು. ಲೈನು ಈ ಉದ್ದದ ಲೈನ್ ಬರಬೇಕು. ಉದ್ದದ ಲೈನಲ್ಲಿದೆ, ಎಲ್ಲ ಕಡೆ ಉದ್ದದ ಲೈನ್. ನೆಕ್ಸ್ಟ್ ಐ ವಿಲ್ ಟೇಕ್. ಇದನ್ನು ಕನ್ಫ್ಯೂಸ್ ಆಗಬಾರ್ದು ಅಂದರೆ ವಾಟ್ ಐ ಡೂ, ಲಾಸ್ಟಿಗೆ ಯಾವುದಿದೆ? ಆ್ಯರೋ ಇದಿದೆಯಲ್ಲ ಸ್ಕ್ವಯರು, ಇದು ಲಾಸ್ಟಿಗೆ ಇರಬೇಕು. ಈ ಕಡೆ ಇದೆ, ಎ ಹತ್ರ ಇದೆ, ಡಿ ಹತ್ರ ಇದೆ, ಬಿ ಮತ್ತು ಸಿ ಹತ್ರ ಆಗಲ್ಲ. ಇವೆರಡರಾಗ ಒಂದು ಆನ್ಸರ್ ಆಗಬೇಕು. ಕರೆಕ್ಟಾ? ಇಲ್ಲಿ ನೋಡು, ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ? ಕಟ್ ಆಗಿದೆ, ಮೀನ್ಸ್ ವಾಟ್? ಬೆಂಡ್ ಆಗಿದೆ. ಇಲ್ಲಿ ಬೆಂಡ್ ಆಗಿಲ್ಲ. ಸೊ ಆನ್ಸರ್ ಇದಾಗಲ್ಲ. ಆನ್ಸರು ಡಿ. ಓಕೆ, ಡನ್. ಟ್ವೆಂಟಿ 26 ಹೇಳ್ತೀರಾ? ಹೋಟೆಲ್ 26 ಏನು? ಡಿ. ಇಲ್ಲಿ ನೋಡ್ರಿ ಫಸ್ಟು ಏನಂತ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಆಗಿದೆಯಾ ಫುಲ್ಲು? ಇಲ್ಲಿ ಸ್ಟ್ರೈಟ್ ಲೈನ್ ಇದೆಯಾ? ಅಲ್ಲಿ ಮಾರ್ಕ್ ಆಗಬೇಕು ಸ್ಟ್ರೈಟ್ ಲೈನ್. ಇಲ್ಲಿ ಮಾರ್ಕ್ ಆಗಿಲ್ಲ, ಇಲ್ಲಿ ಮಾರ್ಕ್ ಆಗಿದೆ ಸ್ಟ್ರೈಟ್ ಲೈನ್. ಇದು ಆನ್ಸರ್ ಆಗ್ಬೋದು. ಇಲ್ಲಿ ಮಾರ್ಕ್ ಆಗಿಲ್ಲ, ಸ್ಟ್ರೈಟ್ ಲೈನ್ ಇಲ್ಲ. ಸೊ ಇವೆರಡರಾಗ ಆನ್ಸರ್ ಅಲ್ವಾ? ನಾವು ಚೆಕ್. ಇಲ್ಲಿಂದ ಫಸ್ಟ್ ಕೆಳಗಡೆ ಏನಿದೆ? ಡಿ ಇದೆ, ಕೆಳಗಡೆ ಡಿ ಅಲ್ವಾ? ಸೊ ಇಲ್ಲೂ ಡಿ ಇರಬೇಕು. ಅದು ಹೇಗಿರಬೇಕು? ಡಿ ಹಿಂಗೋದ್ರೆ ಈ ಥರವೂ ಕಟ್ಟಾಗಿರ್ಬೇಕಲ್ವಾ? ಸೊ ಎಲ್ಲಿದೆ? ಡಿ ಹತ್ರ ಇದೆ. ಇಲ್ಲಿ ಏನಾಗಿದೆ? ಡಿ ಆಗಿಲ್ಲ ನೀಟಾಗಿ. ಸೊ ಇದು ಆನ್ಸರ್ ಆಗಲ್ಲ. ಆನ್ಸರ್ ಇಸ್ ಡಿ. ಕ್ಲಿಯರಾ? 27th 27 ಡಿನಾ? ಪಕ್ಕನಾ? ಲಾಕ್ ಮಾಡಲಾ? ಅಲ್ವಾ? ಆನ್ಸರ್ ಡಿ ಅಲ್ವಾ? ಮತ್ತಿನ್ಯಾವ್ದು ಆನ್ಸರು? ಡಿ ಬಿಟ್ಟು ಇನ್ಯಾವ್ದು ಹೇಳು? ಡಿ ಅಲ್ಲ ಅಂದರೆ ಮತ್ತಿನ್ಯಾವುದು? ಅಲ್ಲಿ ಯೋಚನೆ ಮಾಡ್ತಿದ್ಯಾ? ನೀನೇ ಟಿಕ್ ಹಾಕಿದೀಯ ನೋಡಲ್ಲಿ. ಟಿಕ್ ಹಾಕಿರೋದು ಯಾವ್ದು ನೀನು? ಗುಡ್ ಗರ್ಲ್. ಆನ್ಸರ್ ಇಸ್ ಡಿ. ಅಲ್ಲ, ರಾಂಗು. ಕೆಳಗಡೆ ಇದೆ ಇಲ್ಲಿ ಮಿರರು. ಕೆಳಗಡೆ ಮಿರರ್ ಇದ್ದರೆ ನಿಯರೆಸ್ಟ್ ಯಾವುದು? ಇದೆಯಲ್ವಾ? ಸೊ ನಿಯರೆಸ್ಟ್ ಇದು ಬರುತ್ತೆ. ಹೆಂಗೆ? ದಿಸ್ ಲೈನ್ ವಿಲ್ ಗೋ ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್. ಫಸ್ಟ್ ಇದು ಬರಬೇಕಿಲ್ಲಿ. ಆಮೇಲೆ ಆರೋ ಮಾರ್ಕ್ ಇಲ್ಲಿ ಹೆಂಗಿರ್ಬೇಕು? ಕೆಳಗಡೆ ಹೋಗ್ಬೇಕು ಆರೋ ಮಾರ್ಕ್.
ಕೆಳಗಡೆ ಆರೋ ಮಾರ್ಕ್, ಅದು ಈ ಕಡೆ ಆರೋ ಮಾರ್ಕ್. ಈ ಕಡೆ ಆರೋ ಮಾರ್ಕ್ ಎಲ್ಲಿದೆ? ಬಿ ಮತ್ತು ಸಿ ಹತ್ರ ಇದೆ. ಡಿ ಮತ್ತು ಎ ಆಗಲ್ಲ. ಇವೆರಡರ ಕಾಂಪಿಟೇಷನ್ನು. ಇವೆರಡರಲ್ಲಿ ಏನು ಚೇಂಜ್ ಇದೆ ನೋಡು. ಸೊ ಈ ಮಿಡ್ಲಲ್ಲಿರೋ ಲೈನೇ ಚೇಂಜ್ ಇರೋದಲ್ವಾ ನೋಡು, ಮಿಡ್ಲಾಗಿರೋ ಲೈನು. ಸೊ ಇಲ್ಲಿ ಕೆಳಗಡೆ ಇದ್ದರೆ ದಿಸ್ ವಿಲ್ ಗೋ ಹೇಗೆ ಹೋಗುತ್ತೆ? ಸೊ ಐ ವಿಲ್ ರೈಟ್, ಇಲ್ಲಿ ಎ ಅಂತ ಬರ್ಕೊತೀನಿ, ಇದು ಎ ಅಂತ ಬರ್ಕೊತೀನಿ, ಇದು ಬಿ, ಇದು ಸಿ ಅಂತ ಬರ್ಕೊತೀನಿ, ಇಲ್ಲಿ ಡಿ ಅಂತ ಬರ್ಕೊತೀನಿ. ಆಯಿತಾ? ಇಲ್ಲಿ ಕೆಳಗಡೆ ಕೊಟ್ಟಾಗ ಇಲ್ಲಿ ಎ ಬರಿತೀನಿ, ಇಲ್ಲಿ ಬಿ ಬರಿತೀನಿ. ಆಯಿತಾ? ಫುಲ್ ಕೆಳಗಡೆ ಇದು ಸಿ ಹೋಗುತ್ತೆ, ಇದು ಡಿ ಹೋಗುತ್ತೆ ಅಲ್ವಾ? ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗಿದೆ? ಸಿ ಟು ಎ ಟು ಸಿ ಕನೆಕ್ಟ್ ಆಗಿದೆ. ಕರೆಕ್ಟಾ? ನೆಕ್ಸ್ಟು ಸಿ ಟು ಡಿ ಕನೆಕ್ಟ್ ಆಗಿದೆ ಅಲ್ಲಿ. ಆಮೇಲೆ ಬಿ ಕನೆಕ್ಟ್ ಆಗಿದೆ. ಹಿಂಗಿರಬೇಕು ಅಲ್ವಾ? ಎ ಟು ಸಿ ಎಲ್ಲಿ ಕನೆಕ್ಟ್ ಆಗಿದೆ ನೋಡಿರಿ ಈ ಥರ. ಯಾವ್ಯಾವ್ದು ಆನ್ಸರ್ ಆಗಿತ್ತು? ಯಾವ ಆನ್ಸರ್ ಯಾವುದಾಗಿತ್ತು? ಬಿ ಮತ್ತು ಸಿ ತಾನೆ. ಇಲ್ಲಿ ನೋಡಿ ಇವಾಗ. ಸೊ ಈ ಥರ ಇದೆಯಲ್ವಾ? ಓಕೆ, ಎರಡು ಇದೆ. ಐ ವಿಲ್ ಟೇಕ್ ಫಸ್ಟು ಹತ್ರ ಇರೋದಲ್ವಾ, ಐ ವಿಲ್ ಟೇಕ್ ಇದು ಬಿ, ಇದು ಎ ಮತ್ತು ಇದು ಬಿ ಆದರೆ ಸ್ಟ್ರೈಟ್ ಲೈನ್ ಕನೆಕ್ಟ್ ಆಗಿರೋದು ಯಾವುದಪ್ಪ? ಸ್ಟ್ರೈಟ್ ಲೈನ್ ಬಂದು ಸ್ಟ್ರೈಟ್ ಲೈನ್. ಓಕೆ, ಎ ಟು ಸಿ ಕನೆಕ್ಟ್ ಆಗಿತ್ತಾನೆ. ಎ ಕೆಳಗಡೆ ಇದು ಸಿ ಇರಬೇಕು, ಇದು ಡಿ ಇರಬೇಕು, ಹೀಗೆ ಇರಬೇಕಾ? ಇಲ್ಲ, ಮೇಲೆ ಹೋದರೆ ಮೇಲೆ ಡಿ, ಮೇಲೆದು ಡಿ, ಕೆಳಗಡೆ ಸಿ ಆಗುತ್ತೆ ಅಲ್ವಾ? ಹಾಗಾದರೆ ಇದು ಫಸ್ಟು ಎ ಇಂದ ಕನೆಕ್ಟ್ ಆದರೆ ಎ ಟು ಮೇಲೆ ಇರೋದು ಯಾವುದು? ಸಾರಿ ಇದಲ್ವಾ? ಇದು ಡಿ ಆಯಿತು, ಇದು ಸಿ ಆಗುತ್ತೆ. ಸಿ ಟು ಇಲ್ಲಿ ಯಾವುದು ಆಗುತ್ತೆ ಕನೆಕ್ಟ್ ಆಗಿರೋದು? ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ. ಇಲ್ಲಿ ಬಾ, ಇಲ್ಲಿ ಕೆಳಗಡೆ ಬಂದರೆ ದಿಸ್ ವಿಲ್ ಬಿಕಮ್ ಎ. ಓ ನೋ 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 ಬೇಬಿ, ನೋ ನೋ. ನೋಡು ಹೆಂಗಿದೆ ನೋಡು ಕ್ವಶನ್ ಇದು. ಸೊ ಕೆಳಗಡೆ ಅಲ್ವಾ? ಫಸ್ಟು ಮಿರರ್ ಹತ್ರ ಇರೋದು ಬಿನಾ? ಸೊ ಕೆಳಗಡೆ ನಾನು ಬಿ ಹಾಕ್ಕೊತೀನಿ, ಮಿರರ್ ಹತ್ರ ಇರೋದು. ಅದ್ರ ಕೆಳಗಡೆ ಇರೋದು ಯಾವುದು? ಮಿರರ್ ದೂರ ಹೋದರೆ ಎ. ಆಮೇಲೆ ಅದ್ರ ಮಿರರಿಂದ ಹತ್ರಕ್ಕೆ ಹೋದರೆ ಸಿ, ಮಿರರಿಂದ ಹತ್ರಕ್ಕೆ ಹೋದರೆ ಮಿರರ್ ಟು ಹತ್ರ ಯಾವುದು ಇದೆ ಹಂಗಾದ್ರೆ? ಇವೆರಡರಲ್ಲಿ ಮಿರರ್ ಹತ್ರ ಯಾವುದು? ಇದು ಸಿ ಅಲ್ವಾ? ಆಮೇಲೆ ದೂರ ಹೋಗೋದು ಡಿ. ಮಿರರ್ ಹತ್ರ ಇರೋದು ಬಿ. ಸೊ ಮೇಲೆ ಇರೋದು ಬಿ. ಆದರೂ ಇನ್ನೊಂದು ಸ್ವಲ್ಪ ದೂರ ಹೋದರೆ ಎ. ಅದು ಸ್ವಲ್ಪ ದೂರ ಹೋದರೆ ಇದು ಸಿ, ಇದು ಡಿ. ಇದು ಅರ್ಥ ಆಯ್ತಿಲ್ಲ? ಈ ಟೆಕ್ನಿಕ್ ಅರ್ಥ ಆಯ್ತಿಲ್ಲ? ಇದು ಅರ್ಥ ಆಗಿಲ್ಲ? ಗುಡ್ ಗರ್ಲ್. ಸಿಲಿ ಇದು ಎ ಬಿ ಸಿ ಡಿ ಅಂತ ಬರ್ಕೊಂಡ ನೋಡು. ಇಲ್ಲಿ ತಾನೇ ಇರೋದು ಮಿರರು. ಫಸ್ಟ್ ಮಿರರಿಗೆ ಹತ್ರ ಯಾವುದಿದೆ? ಬಿ ಎ ಸಿ ಡಿ ಯಾವ್ದು ಹತ್ರ ಇದೆ? ಹಾಂ, ಮಿರರ್ ಇಲ್ಲಿದೆ ಅಲ್ವಾ? ಮಿರರ್ ಇಲ್ಲಿದೆ. ಮಿರರ್ ಹತ್ರ ಇರೋದು ಯಾವುದು? ಎ ತಾನೆ, ಬಿ ತಾನೆ. ಆಮೇಲೆ ಸ್ವಲ್ಪ ದೂರ ಹೋದರೆ ಎ ಅಲ್ವಾ? ಸೊ ಮೇಲೆ ಹಂಗಾದ್ರೆ ಇಲ್ಲಿ ಬರುತ್ತಲ್ವಾ? ಫಸ್ಟ್ ಮಿರರ್ ಹತ್ರ ಇಲ್ಲೇ ಇದೆ. ಬಿ ಇದೆ, ಇದು ಎ. ಕರೆಕ್ಟಾ? ಬಿ ಎ. ಹಾಗಾದರೆ ಇದು ಅಷ್ಟು, ಇದು ಬಿ ಆಯಿತು, ಇದು ಎ ಆಯಿತು. ಕರೆಕ್ಟಾ? ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಿನಾ, ಆಮೇಲೆ ಡಿ. ಸ್ವಲ್ಪ ದೂರ ಹೋದರೆ ಸಿ ಆಯಿತು, ಇದು ಡಿ ಆಯಿತು. ಕರೆಕ್ಟಾ? ಇದು ಸಿ ಆಯಿತು, ಇದು ಡಿ ಆಯಿತು. ನೋಡು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗಿದೆ? ಎ ಟು ಸಿ ಕನೆಕ್ಟ್ ಆಗಿದೆಯಾ? ಕನೆಕ್ಟ್ ಮಾಡಿ. ಎ ಟು ಸಿ ಇಲ್ಲಿ ಕನೆಕ್ಟ್ ಆಗಿಲ್ಲ, ಇಲ್ಲಿ ಬಿ ಟು ಡಿ ಕನೆಕ್ಟ್ ಆಗಿದೆ. ಎ ಟು ಸಿ ಇಲ್ಲಿ ಕನೆಕ್ಟ್ ಆಗಿದೆ. ಆನ್ಸರ್ ಸಿ. ಅರ್ಥಮಾಯಿಂದ ಲೇದಾ? ಅయింದಾ? ಅರ್ಥ ಆಯ್ತಾ ನೀಟಾಗೆ? ಇಲ್ಲೇ ತಪ್ಪು ಮಾಡೋದು. ಪಾಸ್ ಆಗೋರು ಯಾರು ಅಂದರೆ ಈ ತಪ್ಪುಗಳನ್ನ ಯಾರು ಮಾಡಲ್ಲ ಅವ್ರು ಪಾಸ್ ಆಗ್ತಾರೆ. ಸಿಲ್ಲಿ ಮಿಸ್ಟೇಕ್ಗಳು ಮಾಡಬಾರ್ದು. ನಾನು ಇದನ್ನ ಹೇಳ್ತೀರಾ? 28 ಬಿನಾ? 100% ಬಿ. ಡನ್. ಇವಾಗ ಹೇಳ್ರಿ ಪೇಪರ್ ಕಟ್ಟಿಂಗು. ವೈ ಇಲ್ಲ, ನೋ ಪ್ರಾಬ್ಲಮ್. ಟೆಲ್ ನೆಕ್ಸ್ಟ್ ಒನ್. ಬೇಗ ಇನ್ನೊಂದು 10% ಇದಾವೆ. ಸೊ ಇಲ್ಲಿ ಕಟ್ ಮಾಡಿದಾರಾ? ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಬರುತ್ತಾನೆ, ಇಲ್ಲಿ ಓಪನ್ ಮಾಡಿ ಇಲ್ಲಿ ಬರುತ್ತಾನೆ. ಸೊ ಆನ್ಸರ್ ಸಿ. ದಿಸ್ ಒನ್. ಸೊ ಎಲ್ಲಿ ಕಟ್ ಮಾಡಿದ್ರು ನೋಡು? ಇಲ್ಲಿ ಬೆಂಡ್ ಮಾಡಿದ್ದಾರೆ. ಈ ಬೆಂಡ್ ಮಾಡಿ ಮಿಡ್ಲಲ್ಲಿ ಕಟ್ ಮಾಡಿದ್ದಾರೆ. ಕರೆಕ್ಟಾ? ಇಲ್ಲಿ ಕಟ್ ಮಾಡಿದ್ದಾರೆ ಈ ಮಿಡ್ಲಲ್ಲಿ.
ಸೊ ಕಟ್ ಮಾಡಿದಾಗ ಸೊ ಓ ಮೈ ಗಾಡ್ ದಿಸ್ ಈಸ್ ಆರಿಬಲ್. ಸಿ ಒಂದಂತೂ ಕ್ಲಿಯರೇ, ಏನು ಅಂದರೆ ಡಿ ಆನ್ಸರ್ ಆಗಲ್ಲ. ಕರೆಕ್ಟಾ? ಓಪನ್ ಮಾಡಿದಾಗ ಏನೂ ಆಗಲ್ಲ. ಯಾಕಾಗಲ್ಲ? ಯಾಕೆಂದರೆ ಮೇಲೆ ಹಿಂಗಿಲ್ಲ, ಮೇಲೆ ಫೋಲ್ಡೇ ಮಾಡಿಲ್ಲ, ಅದಕ್ಕೆ ಇದಾಗಲ್ಲ. ಕರೆಕ್ಟಾ? ಅಕಸ್ಮಾತ್ ಇಲ್ಲಿ ಫೋಲ್ಡ್ ಮಾಡಿದರೆ ಮೇಲೆ ಬರ್ಬೋಯಿತ್ತು, ಫೋಲ್ಡ್ ಆಗಿ ಆನ್ಸರ್ ಏನೇ ಬಂದರೂ ಮಿಡ್ಲಲ್ಲೇ ಬರಬೇಕಲ್ವಾ, ಇಲ್ಲೇ ಬರ್ಬೇಕು, ಯಾಕೆ ಅಲ್ಲೇ ಕಟ್ಟಾಗಿದೆ. ಸೊ ಯು ಹ್ಯಾವ್ ಬಿ ಮತ್ತು ಡಿ ಹತ್ರ ಇದೆ. ಕರೆಕ್ಟಾ? ಹಾಂ, ಬಿ ಹತ್ರ ಡಿ ಹತ್ರ ಇದ್ದರೆ ಇವಾಗ ಹೇಳ್ರಪ್ಪ ನೋಡೋಣ, ಯಾರಿಗಾರ ಮೀಟ್ರ್ ಇದ್ರೆ ಟೆಲ್. ಒಂದೇ ಒಂದು ಕ್ಲೂ ಇದೆ ಅಷ್ಟೇ, ಒಂದೇ ಒಂದು ಕ್ಲೂ ಅಲ್ಲಿ ಹೇಳ್ಬೇಕು ನೀವು. ಇಲ್ಲಿ ನೋಡಿ, ಇದು ಸ್ಟ್ರೈಟ್ ಲೈನ್ ಇದೆ ಆಯಿತಾ. ಇಲ್ಲಿ ಕಟ್ಟಾಗಿದೆಯಾ? ಇಲ್ಲಿ ಆಯ್ತು, ಕಟ್ಟಾಗಿದೆಯಾ? ಕಟ್ಟಾಗಿ ನೀನು ಓಪನ್ ಮಾಡಿದ ತಕ್ಷಣ ಹಂಗಾರೆ ಹಿಂಗೆ ಸ್ಟ್ರೈಟ್ ಹಿಂಗೆ ಕಾರ್ನ ಬರುತ್ತೆ, ಹಿಂಗೆ ಕಾರ್ನ ಬರಲ್ವಾ? ಇಲ್ಲಿ ಕಟ್ಟಾಗಿದೆ ನೋಡು, ಇಲ್ಲಿ ಕಟ್ಟಾಗಿದೆಯಾ? ಕಟ್ಟಾದ್ಮೇಲೆ ಮತ್ತೆ ಹಿಂಗೆ ಇಲ್ಲಿ ಕಟ್ಟಾಗಬೇಕು ತಾನೆ. ಸೊ ಇಲ್ಲಿ ಕಟ್ಟಾಗಬೇಕಾಗಾದ್ರೆ ಇಲ್ಲಿ ಕಟ್ಟಾಗಿದೆ ನೋಡಿ, ಇಲ್ಲಿ ಆನ್ಸರ್ ಬಿ. ಇಂಥ ಚಿಕ್ಕದು ನೋಡ್ಬೇಕು ನೀವು. ಅದನ್ನು ಆಮೇಲೆ ಮನೆಗೆ ಹೋಗ್ಬಿಟ್ಟು ನೀಟಾಗಿ ಕಟ್ ಮಾಡಿ ನೋಡ್ರಿ. ಓಕೆ, ಹೆಂಗಿದೆಯಾ ಹಂಗೆ. ನಾನೇನೋ ನೋಡ್ಬಿಟ್ಟು ಹೇಳ್ಬಿಡ್ತೀನಿ ಎ ಬಿ ಸಿ ಡಿ. ಹಾಂ, ಕೊಡು. ಅಯ್ಯೋ ದೇವ. ಟೇಕ್ 31 ಬೇಗ. ಯಾವುದಾಗಲ್ಲ ಆನ್ಸರ್ ಹೇಳ್ರಿ ನೋಡೋಣ. ವಿಚ್ ಇಸ್ ನಾಟ್ ಪಾಸಿಬಲ್. ಇಲ್ಲಿ ನೋಡ, ಇಲ್ಲಿ ಕಟ್ ಮಾಡಿದ್ದಾರೆ ಅಂದಮೇಲೆ 100% ಇಲ್ಲೂ ಕಟ್ ಆಗಬೇಕು. ಎಲ್ಲ ಕಡೆನೂ ಕಟ್ ಆಗಿದೆ. ಕರೆಕ್ಟಾ? ಹಾಂ, ಡಿ. ಎ ಆಗಲ್ಲ, ಯಾಕೆಂದರೆ ಇಲ್ಲಿಗೆ ಇದು ಶೇಡ್ ಇದೆ. ನೆಕ್ಸ್ಟು ಸಿ. ಫಸ್ಟ್ ಮೇಲಿಂದ ಫೋಲ್ಡ್ ಮಾಡೋಣ. ಫಸ್ಟ್ ನೋಡಲಿ, ಈ ಥರ ತಾನೇ ಮಡ್ಚಿರೋದು. ಇವಾಗ ನಾನು ಓಪನ್ ಮಾಡ್ತೀನಿ, ಹಾಗಾದ್ರೆ ಇಲ್ಲಿ ಕಟ್ ಮಾಡಿದರೆ ಇಲ್ಲೂ ಕಟ್ ಆಗಬೇಕು. ನೆಕ್ಸ್ಟ್ ಹಿಂಗೆ ಓಪನ್ ಮಾಡಿದರೆ ಇಲ್ಲೊಂದು ಸರ್ಕಲ್ ಇಲ್ಲಿ ಹೆಂಗಿರುತ್ತಾ, ಉಲ್ಟಾ ಇರುತ್ತೆ, ಹಿಂಗಿರುತ್ತೆ ಈ ಥರ ಓಪನ್ ಮಾಡಿದರೆ. ಕರೆಕ್ಟ್ ತಾನೆ? ಎಲ್ಲೂ ಇಲ್ಲ, ಇದೆಯಲ್ಲ ಸಿ. ಮತ್ತೆ ಸಿ ಹತ್ರ ಇದೆಯಾ? 1 ಮಿನಿಟ್. ಸೊ ಒನ್ ನೀವು ಓಪನ್ ಮಾಡಿದರೆ 100% ಹಿಂಗೆ ಬರಬೇಕು, ಇದೇ ಥರ ಬರಬೇಕು. ಟ್ರಯಾಂಗಲ್ ಉಲ್ಟಾ ಇರಬೇಕು. ಟ್ರಯಾಂಗಲ್ ಉಲ್ಟಾ ಎಲ್ಲಿದೆ? ಮಿಡ್ಲಲ್ಲಿ ಕಟ್ ಮಾಡಿ ಟ್ರಯಾಂಗಲ್ ಉಲ್ಟಾ ಬಿ ಹತ್ರ ಇದೆ. ಕರೆಕ್ಟಾ? ಸೊ ಆನ್ಸರ್ ಇಸ್ ಬಿ. ಯಾವುದಾದ್ರೂ ಫಿಗರ್ನ ಕಟ್ ಮಾಡಿ ಫೋಲ್ಡ್ ಮಾಡಿದ್ರೆ ಉಲ್ಟಾ ತಾನೇ ಕಾಣುತ್ತೆ, ಮಿರರ್ ಕಾಣುತ್ತಾನೆ ಅಷ್ಟೇ. ಇಲ್ಲ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಎಲ್ಲಿ ಕಟ್ ಮಾಡಿದಾರಲ್ಲ ಅಲ್ಲೊಂದು ಮಿರರ್ ಇಡ್ರಿ. ಮಿರರ್ ಅಂದರೆ ಮಿರರ್ ತೊಗೊಂಡೋಗಿ ಇಡೋದಲ್ಲ, ನೀವೇ ಅನ್ಕೋಬೇಕು ಮಿರರ್ ಇಮೇಜು. ಇಲ್ಲಿ ಕಟ್ ಮಾಡೋರಾ? ಇಲ್ಲಿ ಕಟ್ ಮಾಡಿದ್ಮೇಲೆ ಇಲ್ಲಿ ಮಿರರ್ ಬರಬೇಕು. ಮಿರರ್ ಅಂದರೆ ಟ್ರಯಾಂಗಲೇ ಬರುತ್ತೆ ಅಲ್ವಾ? ಇವಾಗ ಇಲ್ಲಿ ಕಟ್ ಮಾಡಿದಾರಾ, ಇಲ್ಲಿ ಟ್ರಯಾಂಗಲ್ ಇಲ್ಲಿ ಮಿರರ್ ಇಡ್ರಿ. ಇಲ್ಲಿ ಕಟ್ ಟ್ರಯಾಂಗಲ್ ಇದ್ರೆ ಇಲ್ಲಿ ಮಿರರ್ ಇಟ್ರೆ ಹೆಂಗೆ ಬರುತ್ತೆ? ಉಲ್ಟಾ ತಾನೇ ಬರುತ್ತೆ. ಉಲ್ಟಾ ಎಲ್ಲಿದೆ ಹುಡುಕ್ರಿ ಅಷ್ಟೇ. ಅರ್ಥಮಾಯ್ತಾ? ಇವಾಗ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ, ಇಲ್ಲಿ ಟ್ರೈ ಮಾಡಿರಿ. ಇಲ್ಲೇ ತಪ್ಪು ಮಾಡೋದು ಹುಷಾರು ಆಯಿತಾ? ಇಲ್ಲಿ ಟ್ರಯಾಂಗಲ್ ಇದೆಯಾ, ಇಲ್ಲಿ ಕಟ್ ಮಾಡೋರಾ, ಇಲ್ಲಿ ಮಿರರ್ ಇಡ್ತೀಯಾ? ಮಿರರ್ ಇಟ್ಟರೆ ಟ್ರಯಾಂಗಲ್ ಹೆಂಗೆ ಆಗಬೇಕು? ಹಿಂಗೆ ತಾನೇ ಉಲ್ಟಾ ಆಗಬೇಕು. ಹುಡುಕು ಎಲ್ಲಿದೆ ಎಲ್ಲ ಕಡೆನೂ ಇದೆ. ಆಮೇಲೆ ಇಲ್ಲೊಂದು ಸರ್ಕಲ್ ಇದೆಯಾ? ಇಲ್ಲೊಂದು ಸರ್ಕಲ್ ಮಿರರ್. ಎಲ್ಲ ಸರ್ಕಲ್ ಇದೆಯಾ? ಇದು ಎಲ್ಲಿದೆ? ಆದರೆ ಇಲ್ಲಿ ಇದಂತೂ ಆನ್ಸರ್ ಆಗಲ್ಲ ಆಯಿತಾ? ವೇಟ್ ನೆಕ್ಸ್ಟು ನೋಡೋ, ಇಲ್ಲಿದೆಯಾ ಮಿರರು? ಓಪನ್ ಮಾಡೋ. ಓಪನ್ ಮಾಡಿರೋ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಇಲ್ಲೇನು ಇಲ್ಲೇ ಇಲ್ಲ, ಅಲ್ಲೇನು ಇಲ್ಲ, ಅಲ್ಲಿ ಏನು ಇಲ್ಲದ ಇಷ್ಟು ಮಾತ್ರ ಯಾವ್ದು ಉಳಿತು? ಆನ್ಸರ್ ಡಿ. ಕರೆಕ್ಟಾ? ಇದೇ ಪ್ರಾಕ್ಟೀಸ್ ಮಾಡ್ಬೇಕು. ಮಿರರ್ ಇಮೇಜ್ ಜಾಸ್ತಿ ಜನ ತಪ್ಪು ಮಾಡೋದು. ಮೋಸ್ಟ್ ಆಫ್ ದ ಪೀಪಲ್ ಡೂ ದಿ ಸೇಮ್ ಮಿಸ್ಟೇಕ್ ಓನ್ಲಿ. ಯಾ, ವಿಚ್ ಕ್ವಶನ್ ಇಟ್ ಈಸ್? ಸ್ಪೇಸ್ ಪ್ರಾಬ್ಲಮ್ಮಾ? ಸ್ಪೇಸ್ ಪ್ರಾಬ್ಲಮ್ ಆರ್ ಎಲ್ಲ ಮಿಕ್ಸ್ ಮಾಡೋದು. ಎಂಬೆಡೆಡ್ ಫಿಗರ್ ಅಲ್ಲ, ಸ್ಪೇಸ್ ವಿಜುವಲೈಸೇಷನ್ ಮಿಕ್ಸ್ ಮಾಡಿ. ಬಿ ಇದು ಕೊಟ್ಟಿದ್ದೆ ಪ್ರಾಬ್ಲಮ್ ಅಲ್ವಾ? ಸಿ ಆಗಲ್ಲ. ಡಿ ಏನಕ್ಕಾಗಲ್ಲ? ಯಾಕಾಗಲ್ಲ? ಯಾಕೆ ಅಂದರೆ ಇಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ ನೋಡಿ, ಕ್ವಾಡ್ರಿಲ್ಯಾಟ್ರಲ್ 4 ಸೈಡು, ಅದಿಲ್ಲೇ ಇಲ್ಲ ಫಿಗರಲ್ಲಿ. ಇದು ಆಗಲ್ವಾ? ಯಾಕೆ?
ಇಲ್ಲಿ 2 ಟ್ರಯಾಂಗಲ್ ಇದೆ, ಇಲ್ಲಿ 2 ಟ್ರಯಾಂಗಲ್ ಸಿಗೋದು, ಇಲ್ಲಿ 1 2 ಇಲ್ಲೊಂದು 3. ಎಕ್ಸಾಕ್ಟ್ಲಿ ಬಿ. ಡನ್. ಓಕೆ ಟೆಲ್ 34. ಎ. ಎಸ್ 100% ಎ. ಬಿಕಾಸ್ ನೋಡೋ ಇದನ್ನ 2 ಉಲ್ಟಾ ಮಾಡಿ ಹಿಂಗೆ ಜೋಡಿಸಿದ್ರೆ ನೀ ಈಟ ಬರುತ್ತಲ್ವಾ, ಕರೆಕ್ಟಾ? ಓಕೆ ನೆಕ್ಸ್ಟ್ 35. ಸಿಯಾ? ಎಸ್ ಸಿ. ಇದು ಯಾಕಾಗಲ್ಲ? ಬಿ ಯಾಕಾಗಲ್ಲ? ಎ ಯಾಕಾಗಲ್ಲ? ಎ ಕ್ವಾರ್ಟರ್ ಲ್ಯಾಟರ್. ಓಕೆ ಡನ್ 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 ಡನ್. 36. ಹೇಳ್ರಿ ಇವಾಗ. 100% ಡಿ. ಯಾಕೆ? 2 ಸ್ಕ್ವೇರ್ ಹುಡುಕ್ರಿ. ಎಲ್ಲಿದೆ 2 ಸ್ಕ್ವೇರ್? ಇಲ್ಲಿದೆ ನೋಡಿ ಸ್ಕ್ವೇರ್ ಅಲ್ವಾ? ಇಲ್ಲಿರೋದು ಇಲ್ಲೂ ಸ್ಕ್ವೇರ್ ಇಲ್ಲ, ಇಲ್ಲೂ ಸ್ಕ್ವೇರ್ ಇಲ್ಲ, ಇಲ್ಲಿ 4 ಸ್ಕ್ವೇರ್ ಇದೆ, ಅಲ್ಲಿ 4 ಸ್ಕ್ವೇರೇ ಇಲ್ಲ. ಓಕೆ ಡನ್. ದೆನ್ ಲಾಸ್ಟ್ ಕ್ವಶನ್ ಯಾವುದು? ಎಂಬೆಡೆಡ್ ಫಿಗರ್ ಅಲ್ವಾ? ಹೇಳ್ರಿ ಇದು. ಸ್ಟ್ರೈಟ್ ಲೈನು ಒಂದು ಇದು ಕರೆಕ್ಟ್. ಸ್ಟ್ರೈಟ್ ಲೈನ್ ಇಲ್ಲಿದೆ ನೋಡಿ ಫಿಗರ್ ಇದೆಯಾ? ಕಣ್ಣಿರಬೇಕು, ಅಬ್ಸರ್ವೇಷನ್ ಇರಬೇಕು, ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಇದು ಬರುತ್ತೆ, ಇಲ್ಲ ಬರಲ್ಲ. ನೆಕ್ಸ್ಟು ಇದೆ ಹೇಳ್ರಿ. ಏನಾ? ಸ್ಟ್ರೈಟ್ ಲೈನ್ ಇದೆ ಕೆ, ಇದಾಗಲ್ಲ. ಇಲ್ಲೂ ಮಿಡ್ಲಲ್ಲಿ ಕೆ ಎಲ್ಲೂ ಆಗಲ್ಲ. ಇಲ್ಲಿ ಆಗ್ಬೋದಲ್ಲ ಕೆ? ಇಲ್ಲೆಲ್ಲಿದೆ ಕೆ? ಇಲ್ಲಿದೆ ನೋಡಿ. ಡನ್. ತಬ್ಬರ್ದಿದ್ರು ಕೂಡ ರೈಟ್ ಹಾಕೋಬಿಡ್ರಿ, ಹೆಂಗ ಕುಂಬಿಡ್ತೀನಿ. ಟೆಲ್ 39 ಹೇಳ್ರಿ. ಸಿ. ಎಲ್ಲಿದೆ ಫಿಗರು? ಓಕೆ 40. 40 ಸಿ. 40 ಸಿ. ಸರ್ಕಲ್ ಎಲ್ಲೆಲ್ಲಿ ನೋಡಿ ಗೊತ್ತಾಗುತ್ತೆ ಸರ್ಕಲ್ ಇದೆ ಅಂತ. ನೋಡ್ರಿ ಇದು ಸರ್ಕಲ್ ಇಲ್ಲ ಅಂದ್ರೆ ಬರಲ್ಲ. ಇದು ಸರ್ಕಲ್ ಇಲ್ಲ, ಇಲ್ಲೂ ಸರ್ಕಲ್ ಇದೆ, ಕಟ್ ಆಗಿದೆ. ಯಾಕಾಗಲ್ಲ? ಆಗಲ್ಲ. ಯಾಕೆಂದ್ರೆ ಇಲ್ಲಿ ಕಟ್ ಆದ್ಮೇಲೆ ಅಲ್ಲೊಂದು ಸ್ಟ್ರೈಟ್ ಲೈನ್ ಇದೆ, ಬರಲ್ಲ. ಇದೆಲ್ಲಿದೆ? ದಿಸ್ ಒನ್ ಇಲ್ಲಿಂದ ಇಲ್ಲಿಗೆ ಹೋಗಿ ಇದು ಕಟ್ಟಾಗಿ ಇಲ್ಲಿಂದ ಹೋಗಿ ಹಿಂಗೋಗಿ ಹಿಂಗಾಯ್ತು, ಅದಕ್ಕೆ ಇದು ಆನ್ಸರ್. ಕರೆಕ್ಟಾ? ಓಕೆ ಕೌಂಟ್ ಎಷ್ಟು ಪಾಯಿಂಟ್ ಒಬ್ಬರೇ ಮಾರ್ಕ್ಸ್ ಹೇಳಿ. ಯಾ ಫಾರ್ ನೆಕ್ಸ್ಟ್ ಕ್ವಶನ್ ವಿಲ್ ಮೀಟ್ ಯು ಸೂನ್, ವೆರಿ ಸೂನ್. ಓಕೆ, ಸೊ ಇದ್ರ ಜೊತೆಗೆ ಯು ಡೂ ಇಂಗ್ಲೀಷ್ ಲ್ಯಾಂಗ್ವೇಜು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ. ಇಂಗ್ಲೀಷು ಮೆಂಟಲ್ ಅಬಿಲಿಟಿ ಒಂದೇ ಸಲ ಬರಲ್ಲ, ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ, ಆಯಿತಾ? ಸೊ ಇಂಗ್ಲೀಷ್ ಅಷ್ಟು ಈಸಿಯಾಗಿ ಬರಲ್ಲ. ಸೊ ದಟ್ ಯು ಡೈಲಿ ಯು ಹ್ಯಾವ್ ಟು ರೀಡ್ 2 ಪ್ಯಾಸೇಜ್, 3 ಪ್ಯಾಸೇಜ್ ಆ್ಯಂಡ್ ಪ್ರಾಕ್ಟೀಸ್, ದೆನ್ ಓನ್ಲಿ ಇಟ್ ವಿಲ್ ಕಮ್, ಆರ್ ಎಲ್ಸ್ ನಾಟ್ ಪಾಸಿಬಲ್.